ಹಲೋ ಫ್ರೆಂಡ್ಸ್, ನಾನು ಪ್ರತಿಮಾ ಗಿರೀಶ್ ಅಂತ ಸಾಯಿ ಅಭ್ಯುದಯ ಹೀಲಿಂಗ್ಸಿಂದ. ಓಕೆ, ಇವತ್ತು ನಾನು ಒಂದು ಗಣೇಶ ಕಾರ್ಡ್ನ ಪುಲ್ ಮಾಡಿಬಿಟ್ಟು ಯಾವ ಏರಿಯಾ ಆಫ್ ಲೈಫಲ್ಲಿ ಬ್ಲಾಕೇಜ್ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ರಿಲೇಷನ್ಶಿಪ್ ಟಾಪಿಕ್ ಬಗ್ಗೆ ನೋಡೋಣ. ಓಕೆ, ಗಣೇಶ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ, ನೋಡಿ ಫ್ರೆಂಡ್ಸ್, ಕಾನ್ಸಂಟ್ರೇಷನ್. ನೀವು ನಿಮ್ಮ ಫ್ಯಾಮಿಲಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದೇ ಬಿಟ್ಬಿಟ್ಟು ಬೇರೆ ಕಡೆ ಎಲ್ಲ ಹೋಗಿ ಬೇರೆ ವಿಷಯಗಳ ಕಡೆ ಕಾನ್ಸಂಟ್ರೇಟ್ ಮಾಡಿ ನೀವು ಅದನ್ನು ಮುಂದುವರಿಸ್ಕೊಂಡು ಹೋದರೆ ಡೆಫಿನೆಟ್ಲಿ ನಿಮಗೆ ಫ್ಯಾಮಿಲಿ ಬಗ್ಗೆ ಇಂಟ್ರೆಸ್ಟ್ ಹೊರಟೋಗುತ್ತೆ. ಸೊ ಅಲ್ಲಿ ಏನಾಗುತ್ತೆ, ರಿಲೇಷನ್ಶಿಪ್ಪು ಅಗೇನ್ ಟೇಕ್ ಇಟ್ ಟಾಸ್. ಸೊ ಪ್ಲೀಸ್, ನೀವು ನಿಮ್ಮ ಕರಿಯರ್ ಬಗ್ಗೆ ಎಷ್ಟು ಫೋಕಸ್ಡ್ ಆಗಿ ಕಾನ್ಸಂಟ್ರೇಟ್ ಮಾಡ್ತಿರೋ ಫ್ಯಾಮಿಲಿ ಲೈಫ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಿ. ರಿಲೇಷನ್ಶಿಪ್ನೂ ಅಷ್ಟೇ ಕಾನ್ಸಂಟ್ರೇಷನ್ ಮಾಡಿ ರಿಲೇಷನ್ಶಿಪ್ ಕಡೆಗೆ ಒಂದು ಮಧುರವಾದಂತಹ ಬಾಂಧವ್ಯನ ಬೆಳೆಸ್ಕೊಳ್ಳಿ. ಆಮೇಲೆ ಇನ್ನೊಂದೇನಿದೆ, ನಿಮಗೆ ಡಿವೈನ್ ಸಪೋರ್ಟ್, ನಿಮಗೆ ದೇವರ ಹೆಲ್ಪ್ ಕೂಡ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಿಮಗೆ ರಿಲೇಷನ್ಶಿಪ್ಪಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ಪಲ್ಲಿ ಏನಾದ್ರು ಇಶ್ಯೂಸ್ ಇದ್ದರೆ, ಸೊ ಪ್ಲೀಸ್ ನೀವೆಲ್ಲ ಸಾಧ್ಯ ಆದಷ್ಟು ಲಕ್ಷ್ಮೀ ನರಸಿಂಹನೋ ಅಥವಾ ರಾಧಾ ಕೃಷ್ಣ ಟೆಂಪಲ್ಗೆ ಹೋಗಿ ಪ್ರೇ ಮಾಡಿಕೊಂಡು ದೇವ್ರನ್ನ, ಮತ್ತು ಇನ್ನೊಂದು ಈಶ್ವರ ಪಾರ್ವತಿ ದೇವಸ್ಥಾನಕ್ಕೂ ಹೋಗಿ ನಿಮ್ಮ ಸಾಂಸಾರಿಕ ಸುಖನ ಕೊಡೋ ಅಂಥವನು ಈಶ್ವರ ಆಗಿರೋದ್ರಿಂದ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಅವನದ್ದು ಬ್ಲೆಸ್ಸಿಂಗ್ಸ್ ತೊಗೊಂಡು ಬನ್ನಿ. ನೆಕ್ಸ್ಟ್ ಇನ್ನೊಂದು ನೋಡೋಣ, ನೀವು ಏನು ಮಾಡಬೇಕು, ಅದು ಅದರ್ ದ್ಯಾನ್ ಡಿವೈನ್ ಸಪೋರ್ಟ್, ನೀವು ಏನು ಮಾಡಿದ್ರೆ ನಿಮಗೆ ಒಳ್ಳೆಯದಾಗತ್ತೆ ಅನ್ನೋದ್ರ ಬಗ್ಗೆ ಇವಾಗ ಬೇರೆ ಟೆಕ್ಕಿಂದ ನೋಡೋಣ. ನೋಡಿ ಫ್ರೆಂಡ್ಸ್, ಏನು ಹೇಳ್ತಿದ್ದಾರೆ ಇಲ್ಲಿ ಅಂತಂದರೆ, ಥಿಂಗ್ಸ್ ಡಿಡ್ ನಾಟ್ ಗೋ ದ ವೇ ಐ ಪ್ಲ್ಯಾನ್ಡ್, ಅನ್ಎಕ್ಸ್ಪೆಕ್ಟೆಡ್ ಔಟ್ಕಮ್. ನೀವೇನೋ ಅಂದ್ಕೊಂಡಿರ್ತೀರ, ನಾನು ಅವ್ರ ಜೊತೆ ರಿಲೇಷನ್ಶಿಪ್ಪಲ್ಲಿದ್ದರೆ ಅಥವಾ ರಿಲೇಷನ್ಶಿಪ್ ಬಗ್ಗೆ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ, ನೀವೇನೋ ಪ್ಲ್ಯಾನ್ ಮಾಡ್ಕೊಂಡಿರ್ತೀರ. ಲೈಕ್ ಎಲ್ಲೋ ಒಂದು ನಮ್ಮದು ಆ್ಯನಿವರ್ಸರಿ ಬರ್ತಿದೆ ಅಂತನೋ, ನಮ್ದು ಏನೋ ಒಂದು ಡೇ ಸೆಲೆಬ್ರೇಟ್ ಮಾಡ್ಕೊಳ್ಬೇಕು ಅಂತ ವಿ ಆರ್ ಪ್ಲ್ಯಾನಿಂಗ್ ಸಮಥಿಂಗ್ ಎಲ್ಸ್. ಬಟ್ ಅದು ಪ್ಲ್ಯಾನ್ ಆಗಲ್ಲ ಅಂದ್ರೂ ನೀನು ಏನು ಹೇಳಬೇಕು, ಐ ಆಮ್ ಆಲ್ವೇಸ್ ಲಾಂಗಿಂಗ್ ಫಾರ್ ಯು, ಐ ಆಮ್ ಆಲ್ವೇಸ್ ಫಾರ್ ಯು, ವಾಟ್ ಎವರ್ ಯು ಪ್ಲ್ಯಾನ್, ವಾಟ್ ಎವರ್ ಯು ಡೂ, ಏನೇ ಮಾಡಿದ್ರು ಏನೇ ಕಷ್ಟ ಬಂದರೂ ನಿನ್ನ ಜೊತೆ ನಾನು ಇರ್ತೀನಿ ಅಂತ ಒಂದು ಧೈರ್ಯ ಕೊಟ್ಟು ಆ ರಿಲೇಷನ್ಶಿಪ್ನ ಮುಂದುವರಿಸ್ಕೊಂಡು ಹೋದರೆ ಡೆಫಿನೆಟ್ಲಿ ತುಂಬ ಚೆನ್ನಾಗಿರುತ್ತೆ ನಿಮ್ಮದು ರಿಲೇಷನ್ಶಿಪ್. ಥ್ಯಾಂಕ್ ಯು ಫ್ರೆಂಡ್ಸ್.